ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಕೈ ಕಾಲು ಮೈ ಎಲ್ಲನೂ ನೀವು ಬೆಳಕು ಮಾಡ್ಕೋಬೇಕಂದ್ರೆ ಒಂದು ಸುಲಭವಾದ ಮನೆಮದ್ದನ್ನು ತಿಳಿಸ್ತೀನಿ. ಇದನ್ನೇನೆಂದರೆ, ನೀವು ಹಚ್ಕೊಂಡು ಒಂದು ಎಳೆ ಬಿಸಿಲು ಇರ್ತದಲ್ಲ, ಎಳೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಆದರೂ ಬಿಟ್ಟು ನಿಂತ್ಕೋಬೇಕಾಗ್ತದೆ. ಅಂದರೆ ನೀವು ಮುಖ ಕೈಗೆಲ್ಲ ಹಚ್ಕೊಂಡಿರ್ತಿರಲ್ಲ, ಅವಾಗ ಅರ್ಧ ಗಂಟೆ ಎಳೆ ಬಿಸಿಲು ಬಡಿಸ್ಕೊಂಡು ಬಂದು ಆಮೇಲೆ ನೀವು ಸ್ನಾನ ಮಾಡಿ, ಅವಾಗ ನಿಮ್ಗೆ ಸ್ಕಿನ್ನಲ್ಲಿ ಬದಲಾವಣೆ ಆಗ್ತದೆ. ಇದು ಖಂಡಿತ ಏನಿಲ್ಲ. ಮಲ್ತಾನಿ ಮಟ್ಟಿ ಇರುತ್ತಲ್ಲ, ಮಲ್ತಾನಿ ಮಟ್ಟಿಗೆ ಹಸಿ ಹಾಲನ್ನು ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಹಾಲದಲ್ಲಿ ಕಲಿಸ್ಕೊಂಡು ಆದಮೇಲೆ ಅದಕ್ಕೆ ಎಳೆನೀರು ಬರುತ್ತಲ್ಲ, ನೀರನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕಾಗ್ತದೆ. ಅಂದ್ರೆ ಈಗ ಮಲ್ತಾನಿ ಮಟ್ಟಿ 1 ಟೀ ಸ್ಪೂನಿಗೆ ರಾ ಮಿಲ್ಕನ್ನು 1 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟು. ಅದು ಪೇಸ್ಟ್ ಆದಮೇಲೆ ಆ ಗಟ್ಟಿಯಾದ ಪೇಸ್ಟನ್ನು ಮತ್ತೆ ನಾವು ನೀರು ಥರ ಮಾಡ್ಕೋಬೇಕಂದ್ರೆ, ಅದನ್ನು ಲಿಕ್ವಿಡ್ ಥರ ಮಾಡ್ಕೋಬೇಕಂದ್ರೆ ಅದಕ್ಕೆ ಇದು ತೆಂಗಿನ ಹಾಲು, ಅದೇ ಎಳೆನೀರು ಇರುತ್ತಲ್ಲ, ಎಳೆನೀರನ್ನು ಹಾಕಿ ಅದನ್ನು ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಎಳೆನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮುಖಕ್ಕೆ ಮೈಗೆ ಕೈಗೆ ಎಲ್ಲ ಕೂಡ ಅಪ್ಲೈ ಮಾಡಿಕೊಂಡು ಒಂದು ಎಳೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆನೋ ನಿಂತ್ಕೊಂಡಾದಮೇಲೆ ನೀವು ಬಂದು ಸ್ನಾನ ಮಾಡಿದರೆ ಸಾಕು. ನಿಮ್ಮ ಸ್ಕಿನ್ನಲ್ಲಿ ಇದೇ ಥರ ದಿನಾಲೂ ನೀವು ಆದರೆ ಸೋಪ್ ಹಚ್ಕೋಬೇಡಿ, ಕಡಲೆ ಹಿಟ್ಟಿಂದನೇ ಸ್ನಾನ ಮಾಡಿ. ಕಡಲೆ ಹಿಟ್ಟಿಂದನೇ ಉಜ್ಕೊಂಡು ಸ್ನಾನ ಮಾಡಬೇಕಾಗ್ತದೆ. ನೀವು ಸೋಪ್ ಮೈಗೆಲ್ಲ ಯೂಸ್ ಮಾಡಬೇಡಿ. ಈ ಥರ ನೀವು ಮಾಡ್ತಾ ಬಂದರೆ ನಿಮ್ಗೆ ಡೈಲಿನೇ ಇದನ್ನು ಯೂಸ್ ಮಾಡ್ಬೋದು. ಈ ಥರ ಡೈಲಿ ಹಚ್ಕೊಂಡು ಡೈಲಿ ಈ ಥರ ಸ್ನಾನ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಕಲೆಗಳಾಗಿರ್ಬೋದು, ಕೈ ಕಾಲು ಒಂದು ಸ್ವಲ್ಪ ಕಲರ್ ಚೇಂಜಸ್ ಇರ್ತಾವೆಲ್ಲ ಹೋಗ್ತದೆ. ಈ ಕ್ರಮೇಣ ಇದನ್ನು ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಇದ್ರ ಉಪಯೋಗ ಹೇಗೆ ಅಂತ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.